ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಯಾವ ಪರಿಸ್ಥಿತಿಯನ್ನ ನಮ್ಮಲ್ಲಿ ಉಂಟು ಮಾಡಿದೆ ಅನ್ನೋದು ಈಗಾಗಲೇ ನಮ್ಗೆ ಗೊತ್ತಿದೆ. ಏನಾಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರಿಗೆ ಬಿಸಿ ತಟ್ಟಿದ್ದೆಲ್ಲ ಗೊತ್ತಿದೆ. ಬಟ್ ಅಲ್ಲೇನಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ತಾ ಇದ್ದಂಥ ಅಮೆರಿಕ ಯಾಕೆ ಹಿಂಗೆ ಠುಸ್ ಪಟಾಕಿ ಅನ್ನೋ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಅನ್ನೋದಕ್ಕೂ ಕೂಡ ಬಹಳ ವಿವರ ಇದೆ. ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ 1 ತಿಂಗಳ ಮೇಲಾಯಿತು, ಆಲ್ಮೋಸ್ಟ್ 36 ದಿನ. ಆದರೆ ಯುದ್ಧ ನಿಲ್ಲುವ ಲಕ್ಷಣಗಳು ಕೂಡ ಸದ್ಯಕ್ಕಿಲ್ಲ. ಇರಾನ್ ಮೇಲೆ ಇಸ್ರೇಲ್ ಜೊತೆಗೂಡಿ ಅಮೆರಿಕ ಜಂಟಿ ಸಮರವನ್ನು ಸಾರಿದ್ರೂ ಕೂಡ ಆಪರೇಷನ್ ಎಪಿಕ್ ಫ್ಯೂರಿ ಭಾರೀ ನಷ್ಟವನ್ನು ತಂದಿದೆ. ಯುದ್ಧ ಸಾರಿ ಇದೀಗ ಚಕ್ರವ್ಯೂಹದಲ್ಲಿ ಸಿಲುಕಿದೆ ವಿಶ್ವದ ದೊಡ್ಡಣ್ಣ. ಇರಾನ್ನ ಕ್ಷಿಪಣಿಗಳು ವಿಶ್ವದ ಮಹಾಶಕ್ತಿಯಾದ ಅಮೆರಿಕದ ಮೇಲೆ ಶಾಪದಂತೆ ಮಳೆಯನ್ನ ಸುರಿಸ್ತಾ ಇವೆ. 1 ವಾರದೊಳಗೆ ಮುಕ್ತಾಯಗೊಳ್ಳಲಿದೆ ಅಂತ ಅಂದುಕೊಂಡಿದ್ದ ಟ್ರಂಪ್ಗೆ ಇರಾನ್ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದು, ಇದರಿಂದ ತೈಲ ಗ್ಯಾಸ್ ಪ್ರಾಬ್ಲಮ್ ಆಗಿರೋದು, ಅಲ್ಲದೆ ನ್ಯಾಟೋ ಒಕ್ಕೂಟ ಬೆಂಬಲವೂ ಕೂಡ ಸಿಕ್ಕಿಲ್ಲ. ನ್ಯಾಟೋ ಬೆಂಬಲ ಇಲ್ಲದೆಯೇ ಅಮೆರಿಕ ಯುದ್ಧ ಮಾಡುವಂತಾಗಿದೆ. ಇರಾನ್ನ ಯುದ್ಧೋತ್ಸಾಹದಿಂದ ಅಮೆರಿಕದ ಉದ್ದೇಶ ತಲೆ ಕೆಳಗಾಗಿದೆ. ಯುದ್ಧದ ಚಕ್ರವ್ಯೂಹದಲ್ಲಿ ತಾನೇ ಸಿಲುಕುವಂತಾಗಿದೆ. ಇರಾನ್ ಕಾರ್ಯತಂತ್ರದ ಎದುರು ಅಮೆರಿಕವೇ ಸೋತಂತಿದೆ. ಇರಾನ್ ಮೇಲಿನ ದಾಳಿಗೆ ತನ್ನೆಲ್ಲಾ ಶಸ್ತ್ರಾಸ್ತ್ರಗಳನ್ನು ಬಳಸಿದ ಅಮೆರಿಕ ಬಳಿ ಸದ್ಯ ಶಸ್ತ್ರಾಸ್ತ್ರಗಳ ದಾಸ್ತಾನು ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕದ ರಕ್ಷಣಾ ವ್ಯವಸ್ಥೆ ಸರಿಯಾಗಲು ಇನ್ನೂ 1 ವರ್ಷ ಬೇಕು ಅಂತಿದ್ದಾರೆ. ಅಮೆರಿಕಕ್ಕೆ ಯುದ್ಧದಿಂದ $5 ಬಿಲಿಯನ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದಿಂದ ಹಾರಿಸಲಾಗುವ ಪ್ರತಿಯೊಂದು ಇಂಟರ್ಸೆಪ್ಟರ್ ಕ್ಷಿಪಣಿಯು ಪಶ್ಚಿಮ ಪೆಸಿಫಿಕ್ನಲ್ಲಿ ಚೀನಾದ ವಿರುದ್ಧದ ರಕ್ಷಣೆಗಾಗಿ ಲಭ್ಯವಿರುವ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡ್ತಾ ಇದೆಯಂತೆ. ಅಮೆರಿಕದ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯ ದಾಸ್ತಾನುಗಳು ಕೊರತೆ ಇದು ಸರಿ ಹೋಗೋಕೆ 2027ರವರೆಗೆ ಕಾಯಬೇಕಾಗಿದೆ ಅನ್ನೋದು ತಜ್ಞರ ಮಾತು. ಈ ನಡುವೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಫೈನಲ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 6ರ ರಾತ್ರಿ 8 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಇನ್ನೂ 48 ಗಂಟೆ. ಹಾರ್ಮುಜ್ ಓಪನ್ ಮಾಡಿ, ಇಲ್ಲದಿದ್ದರೆ ಭಾರೀ ಅಪಾಯ ಕಾದಿದೆ ಅಂತ ಅಂತಿಮ ಎಚ್ಚರಿಕೆಯನ್ನ ಈಗ ಡೊನಾಲ್ಡ್ ಟ್ರಂಪ್ ನೀಡಿರೋದು. ರೈಟ್. ಹಾಗಾದರೆ ಅಮೇರಿಕಾದ ಪ್ಲ್ಯಾನ್ ಏನಾಗಿತ್ತು, ಈಗೇನಾಗಿದೆ, ಇದನ್ನು ಒಂದು ಸರ್ತಿ ಕ್ವಿಕ್ಕಾಗಿ ನಾವು ನೋಡ್ಬೋಣ. ಅವ್ರು ಅಂದ್ಕೊಂಡಿದ್ದೇ ಒಂದು, ಅವ್ರು ಆಗ್ತಾ ಇರೋದೇ ಒಂದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವ್ರ ಲೆಕ್ಕಾಚಾರ ಇದ್ದಿದ್ದು ಇರಾನ್ ಅಣ್ವಸ್ತ್ರವನ್ನು ಹೊಂದದಂತೆ ಮಾಡಬೇಕು. ಯುದ್ಧ ಶುರುವಾಗಿದ್ದ ಕಾರಣನೇ ಇದು ಅಂತನ್ಬಿಟ್ಟು ತುಂಬ ಮಾತುಕತೆಗಳೆಲ್ಲ ಈ ವಿಚಾರವಾಗಿ ನಡೆದಿತ್ತು. ಫಲಪ್ರದ ಆಗಲಿಲ್ಲ, ಯುದ್ಧ ಶುರುವಾಯಿತು. ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಗ್ಗಿಸುವುದು ಇವರು ಇನ್ನೊಂದು ಪ್ಲ್ಯಾನ್ ಆಗಿತ್ತು. ಆದರೆ ಆಗಿರೋದೇನು, ಅಮೇರಿಕಾದ ಮಿಲಿಟರಿ ಶಕ್ತಿನೇ ಕುಗ್ಗುವಂತ ಆಗಿದೆ. ನಾವು ಅವಾಗಿಂದನೂ ಹೇಳ್ತಾ ಇದ್ವಿ, ಅವತ್ತಿಂದನೂ ಹೇಳ್ತಾ ಇದ್ವಿ, ಅಮೇರಿಕ ಇರಾನನ್ನು ಮೌಲ್ಯಮಾಪನ ಮಾಡುವಲ್ಲಿ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿಬಿಡ್ತವೆ ಅಮೇರಿಕ ಮತ್ತು ಇಸ್ರೇಲ್ 2 ದೇಶಗಳು. ಇನ್ನು ಕ್ಷಿಪಣಿ, ಡ್ರೋನ್, ಮೂಲಸೌಕರ್ಯವನ್ನು ಧ್ವಂಸ ಮಾಡೋದು ಅವರ ಉದ್ದೇಶವಾಗಿತ್ತು. ಅದರಲ್ಲಿ ಪಾರ್ಷಿಯಲಿ ಅವ್ರು ಸಕ್ಸಸ್ ಆಗಿದ್ದಾರೆ. ಇವ್ರಿಗೂ ಅಷ್ಟೇ ಆಗಿದೆಯಲ್ಲ ಲಾಸು. ಹಾಗಾಗಿ ಇನ್ನು ಹಮಾಸ್, ಹೌತಿ ಬಂಡುಕೋರರ ಬೆಂಬಲವನ್ನು ಕೊನೆಗಾಣಿಸೋದು. ಇರಾನ್ಗೆ ಅವರು 3 ಪ್ರಾಕ್ಸಿ ಯೂನಿಟ್ಗಳು ಕೊಡ್ತಾ ಇತ್ತಲ್ಲ ಸಪೋರ್ಟ್, ಹಮಾಸ್, ಹೌತಿ ಮತ್ತು ಹೆಜ್ಬುಲ್ಲಾ, ಅದನ್ನು ಕಟ್ ಮಾಡಬೇಕು ಅಂತ ಇದು ಇಸ್ರೇಲ್ನ ಆಸೆಯಾಗಿತ್ತು. ಆಮೇಲೆ ಹೊರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣ ಸಾಧಿಸೋದು. ಇದಕ್ಕಂತೂ ಟ್ರಂಪ್ ಹರಸಾಹಸವನ್ನು ಪಟ್ಬಿಟ್ರು. ನ್ಯಾಟೋ ಬೆಂಬಲವನ್ನು ಕೇಳಿದ್ರು, ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಕೇಳಿದ್ರು. ಕೆಲವರು ಕೊಟ್ಟರು, ಕೆಲವರು ಕೊಡಲಿಲ್ಲ. ಒಂದಿನ ಹಾರ್ಮುಜ್ಗೆ ಈಗಾಗಲೇ ನೋಡಿ 48 ಅವರ್ಸ್ ಟೈಮ್ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಹಾರ್ಮುಜ್ ಯಾರ್ಯಾರು ಬೇಕೋ ಅವ್ರವ್ರು ನೀವು ಬಿಡಿಸ್ಕೊಳ್ಳಿ ಅಂತ ಹೇಳಿದರು. ದಿನಕ್ಕೊಂದು ಸ್ಟೇಟ್ಮೆಂಟನ್ನು ಟ್ರಂಪ್ ಅವರು ಕೊಡ್ತಾ ಇದ್ದಾರೆ. ಆದರೆ ಅವರ ಪ್ಲ್ಯಾನ್ ಉಲ್ಟಾ ಆಗಿದೆ ಅಂತಕ್ಕಂಥದ್ದು ಮಾತ್ರ ಸ್ಪಷ್ಟ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಇನ್ನು ಇರಾನ್ ಚಕ್ರವ್ಯೂಹದಲ್ಲಿ ಟ್ರಂಪ್ ಹೇಗೆ ಸಿಕ್ಕಾಕೊಂಡ್ರು ಅನ್ನುವಂಥದ್ದನ್ನು ಇನ್ ಡೀಟೇಲ್ ಆಗಿ ಬರೋಣ. ಫಸ್ಟಿಗೆ ಏನಾಯಿತು ಅನ್ನೋದನ್ನು ಮೊದಲು ನೋಡ್ಬೋಣ. ಫೆಬ್ರವರಿ 28ರಂದು ಇರಾನ್ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿಯನ್ನು ಆರಂಭ ಮಾಡುತ್ತಾರೆ. ಖಮೇನಿಯನ್ನು ಹೊಡೆದಾಕಬೇಕಾಗಿದ್ದು, ಅಲ್ಲಿ ಸರ್ಕಾರವನ್ನು ಬದಲಾವಣೆ ಮಾಡಬೇಕಾಗಿದ್ದು, ಪ್ರಜಾಪ್ರಭುತ್ವವನ್ನು ತರಬೇಕು ಅಂತ ಹೇಳಿ. ಅದ್ಯಾವುದು ಕೂಡ ಈಗ ಸದ್ಯಕ್ಕೆ ಆದಂಗೆ ಕಾಣಿಸ್ತಾ ಇಲ್ಲ. ಕ್ಷಿಪ್ರವಾಗಿ ಕಾರ್ಯಾಚರಣೆ ಮುಗಿಸುವ ವಿಶ್ವಾಸದಲ್ಲಿ ಟ್ರಂಪ್ ಇದ್ರು. ಕಾರಣ, ನಾನು ಹೆಜ್ಜೆ ಇಟ್ಟರೆ ಸಾಕು ಅಲ್ಲೆಲ್ಲ ಬದಲಾವಣೆ ಆಗಿಬಿಡುತ್ತೆ ಅಂತೇಳಿ. ಕಾರಣ, ಒಂದು ಇರಾಕ್, ಒಂದು ಅಫ್ಘಾನಿಸ್ತಾನದಲ್ಲಿ ಅವರಿಗೆ ಗೊತ್ತಿತ್ತು, ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬಹುದು ಅಂತ ಹೇಳಿ. ಬಟ್ ಅದಾಗಿಲ್ಲ. ಇರಾನ್ ಪ್ರತಿರೋಧದಿಂದಾಗಿ 6ನೇ ವಾರಕ್ಕೆ ಈಗ ಯುದ್ಧ ಕಾಲಿಡ್ತಾ ಇದೆ. 36 ದಿನಗಳು ಕಳೆದಿದೆ. ಹಾಗಾಗಿ ಈಗ 6ನೇ ವಾರಕ್ಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಹಾಗಾಗಿ ಇಷ್ಟೊಂದು ದೊಡ್ಡ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ಅಮೆರಿಕಾದಿಂದ ಒಂದು ಇರಾನ್ನನ್ನು ಮಣಿಸಕ್ಕಾಗಲಿಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹಾರ್ಮುಜ್ ಜಲಸಂಧಿ ಬಂದ್ನಿಂದ ವಿಶ್ವದಾದ್ಯಂತ ತೈಲ ಬಿಕ್ಕಟ್ಟು ಉಂಟಾಯಿತು. ಅದು ಸ್ಟ್ರಾಟರ್ಜಿ ಹೇಗೆ ಅನ್ನೋದನ್ನು ಆಮೇಲೆ ಬರೋಣ ಅದಕ್ಕೆ ಡೀಟೇಲ್ ಆಗಿ.
ಯಾವ ರೀತಿಯಾಗಿ ಆಯಿತು ಅಂತ ಹೇಳಿ. ಯುದ್ಧ ಭೂಮಿಯಿಂದ ದೂರದ ರಾಷ್ಟ್ರಗಳಿಗೂ ಕೂಡ ತೀವ್ರ ಆರ್ಥಿಕ ಸಂಕಷ್ಟವನ್ನು ಉಂಟು ಮಾಡೋ ರೀತಿಯಲ್ಲಾಯಿತು. ಅಲ್ಲಿ ನಡೀತಾ ಇದ್ದಿದ್ದು ಯುದ್ಧ, ಬಾಂಬ್ಗಳನ್ನು ಹಾಕೊಂಡು ಕೂತಿದ್ರು, ಕ್ಷಿಪಣಿಗಳಾಗ್ತಾ ಇತ್ತು, ಡ್ರೋನ್ ಇತ್ತು. ಆದರೆ ಪ್ರಪಂಚದಾದ್ಯಂತ ಎಲ್ಲ ಆಗ್ತಾ ಇದ್ದಿದ್ದೇನು ಅಂತಂದರೆ ಆರ್ಥಿಕ ಯುದ್ಧ. ಅಲ್ಲಿ ಬೆಂಕಿಯ ಯುದ್ಧ, ಉಳಿದ ಕಡೆಗೆ ಆರ್ಥಿಕ ಯುದ್ಧ. ನ್ಯಾಟೋದಲ್ಲಿ ಅಪಸ್ವರ ಆಯಿತು. ಅಮೆರಿಕ ಮಿತ್ರ ರಾಷ್ಟ್ರಗಳಿಂದಲೇ ವಿರೋಧಗಳ ವ್ಯಕ್ತವಾಗಕ್ಕೆ ಶುರುವಾಯಿತು. ಕಾರಣ ಬುಡಕ್ಕೆ ಬರಕ್ಕೆ ಶುರುವಾಯಿತು. ಅಮೆರಿಕ ಒಂದಿಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು ಕೆಲವು ರಾಷ್ಟ್ರಗಳನ್ನು. ತೆಗೆದುಕೊಂಡು ಈ ಯುದ್ಧವನ್ನು ಮಾಡಿದ್ದಿದ್ರೆ, ಈ ರೀತಿಯಾಗಿ ಹೆಜ್ಜೆಯನ್ನು ಇಟ್ಟಿದ್ದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ವೇನೋ. ಸೊ ಯುದ್ಧ ಅಂತ್ಯವನ್ನು ಮಾಡಬೇಕು ಅಂತ ವಿಶ್ವಸಂಸ್ಥೆ ಸೇರಿ ಅಮೆರಿಕನ್ನಿಂದಲೇ ಒತ್ತಡ ಹೆಚ್ಚಾಗಿತ್ತು. ಅಮೆರಿಕದಲ್ಲಿ ಆಲ್ಮೋಸ್ಟ್ ಒಂದು 24 ಲಕ್ಷ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಅಮೆರಿಕದಲ್ಲಿ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಆ ತೀವ್ರತೆಗೆ ಈಗ ಯುದ್ಧ ಹೇಗಾದರೂ ಮಾಡಿ ಇದನ್ನು ಮುಗಿಸಬೇಕು ಅನ್ನುವಂಥ ಒತ್ತಡ ಟ್ರಂಪ್ ಮೇಲೆ ಇದೆ. ಸೊ ಪರಿಹಾರ ಸಿಗದ ಹಂತಕ್ಕೆ ಈಗ ಇರಾನ್ ಸಂಘರ್ಷ ಬಂದು ತಲುಪಿದೆ. ಎಸ್, ಹಾಗಾದರೆ ಅಮೆರಿಕಾಗೆ ಮುಂದಿರತಕ್ಕಂಥ ಅಪಾಯಗಳು ಏನು? ಈಗ ಯುದ್ಧ ಹೀಗೆ ಮುಂದುವರೆದ್ರೆ ಮುಂದೆ ಅಮೆರಿಕ ಕಾದಿರ್ತಕ್ಕಂಥ ಅಪಾಯಗಳೇನು? ಪರಿಹಾರ ಸಿಗದ ಹಂತಕ್ಕೆ ತಲುಪಿದೆ ಇರಾನ್ ಸಂಘರ್ಷ. ಅಮೆರಿಕಾದವ್ರ ಹತ್ರ ಎಕ್ಸಿಟ್ ಪ್ಲಾನೇ ಇಲ್ಲ. ಈ ಯುದ್ಧದಿಂದ ಹೊರಬರುವ ಯಾವ ಸೂತ್ರಗಳು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇದು ಪರಿಹಾರ ಸಿಗದ ಹಂತಕ್ಕೆ ಹೋಗ್ತಾ ಇದೆ. ಕದನ ವಿರಾಮಕ್ಕೆ ನೀಡಿದ್ದ 15 ಅಂಶಗಳ ಸೂತ್ರವನ್ನು ಇರಾನ್ ಒಪ್ತಾ ಇಲ್ಲ. ಅವರು ಅದನ್ನು ಕೈಯಲ್ಲೂ ಮುಟ್ಟಿಲ್ಲ, ಸರಿಸ್ಬಿಟ್ಟಿದ್ದಾರೆ. ಹೀಗೆ ನಾವು ಇದನ್ನು ಒಪ್ಪಲ್ಲ, ಇವತ್ತು ಹೇಳಿದ್ದಾರೆ ನಾವು ಯುದ್ಧ ನಿಲ್ಲಿಸಲ್ಲ, ಇನ್ಮೇಲೆ ಯಾವುದೇ ಮಾತುಕತೆ ಇಲ್ಲ ಅಂತ. ದಿನೇ ದಿನೇ ಖಾಲಿ ಆಗ್ತಾ ಇರುವ ಅಮೆರಿಕ ಕ್ಷಿಪಣಿ ರಕ್ಷಣಾ ದಾಸ್ತಾನು. ನೋಡಿ, ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ 12-13 ಸಾವಿರ ಕಿಲೋಮೀಟರ್ ನಿಮಗೆ ಅಮೆರಿಕದಿಂದ ಇರಾನ್ಗೆ ಇರ್ತಕ್ಕಂಥದ್ದು ಎಲ್ಲವನ್ನ ಅಮೆರಿಕದಿಂದ ತಂದು ಇಲ್ಲಿ ಯುದ್ಧಕ್ಕೆ ಬಳಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಯಾಕೆಂದರೆ ಇವರು ಬೇರೆ ಬೇರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಇಟ್ಕೊಂಡಿದ್ದಂತಹ ಸೇನಾ ನೆಲೆಗಳ ಶಸ್ತ್ರಾಸ್ತ್ರ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಈಗ ಅದನ್ನು ಸಾಗಣೆ ಮಾಡಲೇಬೇಕು. ಆಮೇಲೆ ಚೀನಾದ ವಿರುದ್ಧ ರಕ್ಷಣೆಗಾಗಿ ಮೀಸಲಿಟ್ಟಿರುವ ಶಸ್ತ್ರಾಸ್ತ್ರಗಳ ಸಂಖ್ಯೆಯಲ್ಲಿ ಇಳಿಕೆ. ಅಂದರೆ ಮುಂದೊಂದು ದಿನ ಚೀನಾ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ದಾಳಿಯ ರಕ್ಷಣೆಗಾಗಿ ಒಂದೊಂದಷ್ಟು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ರು, ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ. ಅದೆಲ್ಲವೂ ಕೂಡ ಈಗ ಖಾಲಿ ಆಗ್ತಾ ಇದೆ. ಇನ್ನು ಅಮೆರಿಕದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಸರಿಯಾಗೋದಕ್ಕೆ ಇನ್ನೂ 1 ವರ್ಷ ಬೇಕು ಅಂತ. ಈಗಾಗಿರೋ ಎಫೆಕ್ಟ್ಗೆ ಈ 36 ದಿನಕ್ಕೇ ಇನ್ನೂ 1 ವರ್ಷ ಬೇಕು ಸರಿ ಹೋಗೋದಕ್ಕೆ. ಇನ್ನೂ ಮುಂದುವರೆದ್ರೆ ಕಷ್ಟ. ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $170 ತಲುಪಿಬಿಟ್ರೆ ಜಾಗತಿಕವಾಗಿ ಹಣದುಬ್ಬರ ಶುರುವಾಗ್ಬಿಡುತ್ತೆ. ಜಾಗತಿಕ ಹಣದುಬ್ಬರ ಎಲ್ಲ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರುತ್ತೆ. ಇದು $170 ತಲುಪಿದ್ರೆ, ಈಗಾಗಲೇ $106-107 ಬಂದಿದೆ. ಇನ್ನು ಬಿಕ್ಕಟ್ಟು ಮುಂದುವರೆದ್ರೆ ತೈಲ ಬೆಲೆ $200 ತಲುಪಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಜಾಗತಿಕವಾಗಿ ಇಡೀ ಜಗತ್ತಿಗೆ ಸಂಕಷ್ಟ. ಒಂದು ವೇಳೆ $200 ಏನಾದರೂ ಬಂದುಬಿಟ್ರೆ ಪ್ರತಿ ಬ್ಯಾರೆಲ್ನ ಬೆಲೆ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ನೇಪಾಳ, ಬಾಂಗ್ಲಾದೇಶ, ಅಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಮುಂದೆ ಬರುತ್ತೆ ಹೇಳ್ತೀವಿ. ಆ ರೇಟ್ ನೋಡಿಬಿಟ್ರೆ ಗಾಬರಿ ಆಗಿಬಿಡುತ್ತೆ. $500 1 ಲೀಟ್ರು ಇಂಡಿಯನ್ ಕರೆನ್ಸಿನಲ್ಲಿ ಪಾಕಿಸ್ತಾನದಲ್ಲಿ ಕೊಡೋಕ್ಕಾಗತ್ತಾ? ಹೀಗಾದರೆ $200 ಹೋಗ್ಬಿಟ್ರೆ ಏನು ಗತಿ? ಇಷ್ಟು ವಿಚಾರಗಳು. ಒಟ್ಟಾರೆ ಅರುಣ್, ಅಲ್ಲಿಗೆ ಅಮೇರಿಕ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ಅನ್ನೋದು ಸ್ಪಷ್ಟ. ಇವಾಗ ಹೊರಗೆ ಬರೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಯಾರೂ ಅಂದ್ಕೊಂಡಿರಲಿಲ್ಲ ಜಗತ್ತಲ್ಲಿ ಅಮೇರಿಕ ವೆನಿಜುವೆಲಾಗಿ ನುಗ್ಗಿ ರಾತ್ರೋರಾತ್ರಿ ಅಧ್ಯಕ್ಷರನ್ನ ಎತ್ತಾಕೊಂಡ್ಬಂದಂಗೆ ಅಂತ ಅಂದ್ಕೊಂಡ್ಬಿಟ್ಟಿತ್ತು. ಬಟ್ ಹಂಗೆ ಆಗ್ತಾ ಇಲ್ಲ. ನೋಡಿ, ಇದರಲ್ಲಿ ಎರಡು ಸ್ಪಷ್ಟವಾಗಿ ನೋಡ್ಕೊಳ್ಬೇಕು. ಇರಾನ್ ಮತ್ತು ಅಮೆರಿಕದ ಸ್ಟ್ರಾಟಜಿಗಳು, ಯುದ್ಧ ನೀತಿ ಇದೆಯಲ್ಲ ಅರವಿಂದ್, ಬಹಳ ಬ್ಯೂಟಿಫುಲ್ ಆಗಿದೆ. ಅಮೆರಿಕ ಡಿಪೆಂಡ್ ಆಗಿದ್ದು ತನ್ನ ಟೆಕ್ನಾಲಜಿ, ತನ್ನ ಶಸ್ತ್ರಾಸ್ತ್ರಗಳ ಮೇಲೆ ಅತ್ಯಂತ ಬಲವಾದ ನಂಬಿಕೆಗಳು. ಇತ್ತೀಚೆಗೆ ಬಂದಿರುವಂಥ AI ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿತ್ತು. ಅದರ ಜೊತೆಗೆ ಗಲ್ಫ್ ರಾಷ್ಟ್ರಗಳಲ್ಲಿದ್ದಂಥ ತನ್ನ ವಾಯುನೆಲೆ, ಸೇನಾ ನೆಲೆ, ಜೊತೆಗೆ ಅಲ್ಲಿ ನೌಕಾ ನೆಲೆಗಳು ಸುತ್ತಮುತ್ತಲೆಲ್ಲ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿತ್ತು. ಅದು ಏನಾದರೂ ಕೂಡ ನಾನು ಇರಾನ್ನ ಹೆಂಗಾದರೂ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀನಿ ಅನ್ನುವಂಥ ಪ್ರಬಲವಾದಂಥ ಶಕ್ತಿ. ಇದು ಅಮೆರಿಕಾಗಿದ್ದು ಬೇಸು. ಅಲ್ಲಿರುವಂಥ ಸೈನಿಕರಿಗೇನು, ಅಲ್ಲಿಂದ ಏನು ಆದೇಶ ಬರುತ್ತೆ ಅದಕ್ಕೆ ತಕ್ಕಂತೆ ವರ್ತಿಸುವಂಥ ಕೆಲಸ ಅಮೆರಿಕಾದವರು ಮಾಡ್ತಾ ಇದ್ದಿದ್ದು. ಬಟ್ ಇನ್ನೊಂದು ಕಡೆಗೆ ಬನ್ನಿ, ಇರಾನ್ ವಿಚಾರಕ್ಕೆ. ಇರಾನ್ ಮಾಡಿರುವಂಥ ಕೆಲಸಗಳು, ಕೆಟ್ಟ ಕೆಲಸಗಳು, ಆ ಕಡೆಗೆ ಹಮಾಜು, ಆ ಕಡೆಗೆ ಹಿಜ್ಬುಲ್ಲಾ ಕಳಿಸ್ಬಿಟ್ಟು ಇಸ್ರೇಲ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಿದ್ದು, ತನ್ನ ಸ್ವತಂತ್ರಕ್ಕೋಸ್ಕರ ಅಲ್ಲಿ ಹೆಣ್ಮಕ್ಳು ಹೋರಾಟವನ್ನು ಮಾಡ್ತಾ ಇದ್ರು, 30,000 ಜನನ್ನ ಕೊಂದು ಹಾಕಿದ್ದು, ಇವೆಲ್ಲವೂ ಕೂಡ ಇರಾನ್ ಮಾಡಿದೆ, ಇಲ್ಲ ಅಂತಲ್ಲ. ಬಟ್ ಯುದ್ಧದ ವಿಚಾರದಲ್ಲಿ ಒಂದು ರಣನೀತಿಯನ್ನ ಇರಾನ್ ಮಾಡ್ಕೊಂಡಿದೆಯಲ್ಲ, ಅದ್ಭುತವಾಗಿದೆ. ಯಾಕೆ ಅಂತ ಹೇಳ್ತೀನಿ. ಒಂದು, ಇರಾನ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡ್ತಾ ಇರೋದು, ತನ್ನ ಅಸ್ತಿತ್ವಕ್ಕೋಸ್ಕರ. ಎರಡನೆಯದು, ಅಲ್ಲಿರುವಂಥ ಸೈನಿಕರು ತನ್ನ ದೇಶಕ್ಕೋಸ್ಕರ ಹೋರಾಡ್ತಾ ಇರೋದು. ಅಮೆರಿಕದ ಸೈನಿಕರು ಹೇಗೆ, ಏನು ಆದೇಶ ಬರುತ್ತೆ ಅದಕ್ಕೆ ನಾನು ಪಾಲನೆ ಮಾಡಬೇಕು ಅಂತ ಹೇಳಿ. ಉದ್ದೇಶ ನೋಡ್ಕೊಳ್ಳಿ ಹೇಗಿದೆ.
ಯಾಕೆಂದ್ರೆ ಅಮೆರಿಕ ಯಾಕೆ ದಾಳಿ ಮಾಡ್ತಾ ಇದೆ ಅಂತ ಅಮೆರಿಕಕ್ಕೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದು ಪರಮಾಣು ಅಸ್ತ್ರ ಹೊಂದಬಾರದು ಇರಾನ್ ಅಂತ ಹೇಳಿ, ಜೊತೆಗೆ ಅಲ್ಲಿ ಸರ್ವಾಧಿಕಾರತ್ವ ಹೋಗಬೇಕು, ಪ್ರಜಾಪ್ರಭುತ್ವ ಬರಬೇಕು, ಇಷ್ಟೇ ಇದ್ದಿದ್ದು. ಈಗ ಅಲ್ಲಿರುವಂಥ ಸೈನಿಕರಿಗೆ, ಅಮೆರಿಕ ಸೈನಿಕರಿಗೆ ಅಲ್ಲಿ ಆದೇಶ ಬಂತು, ನನಗೆ ಓಡಿ ಅಂದ್ರೆ ಓಡಿತಾ ಇದ್ದೀನಿ. ಬಟ್ ಇರಾನ್ನ ಸೈನಿಕರಿಗೆ ತನ್ನ ದೇಶಕ್ಕೋಸ್ಕರ, ಅಸ್ತಿತ್ವಕ್ಕೋಸ್ಕರ ಹೋರಾಡಬೇಕು. ಎರಡನೇ ವಿಚಾರ ಅಲ್ಲಿ ಬಹಳ ಪ್ರಬಲವಾಗಿ ಬರುತ್ತೆ. ಇಡೀ ಪ್ರಪಂಚದಲ್ಲಿ ಶಿಯಾ ಮುಸ್ಲಿಮರು ಅತಿ ಹೆಚ್ಚು ಇರುವಂಥದ್ದು ಇರಾನ್ನಲ್ಲೇನೆ. ಸೊ ಹಾಗಾಗಿ ಇದನ್ನ ಒಂದು ರೀತಿಯಾಗಿ ಧರ್ಮಯುದ್ಧ ಅಂದ್ರೂ ಕೂಡ ತಪ್ಪಲ್ಲ. ಧರ್ಮಯುದ್ಧ ಅಂದ್ರೂ ಕೂಡ ಯಾಕೆ ಅಂತಂದ್ರೆ, ಶಿಯಾ ಮುಸ್ಲಿಮರು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ, ಅದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅನ್ನೋದಾದ್ರೆ ಹೋರಾಟವನ್ನ ಮಾಡಲೇಬೇಕು. ಹಾಗಾಗಿ ತನ್ನ ಸುತ್ತಲೂ ಇರುವಂತಹ ಇರಾಕ್ ಮೇಲೆ ಅಮೆರಿಕ ಮಾಡಿದಂತಹ ದಾಳಿ, ಆ ಕಡೆಗೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ಮಾಡಿದಂಥ ರೀತಿ, ಆ ಯುದ್ಧ ನೀತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿತ್ತು. ಹಾಗಾಗಿ ತನ್ನ ಅಸ್ತಿತ್ವಕ್ಕೋಸ್ಕರ ಇರಾನ್ ಈ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ನಾನು 3 ವಿಚಾರಗಳನ್ನು ಹೇಳ್ತೀನಿ ಇದರಲ್ಲಿ. ಸ್ವಾಟ್ ಅಂತ ಕರೀತಾರೆ. ಒಂದು ಸ್ಟ್ರೆಂತ್, ಒಂದು ವೀಕ್ನೆಸ್, ಒಂದು ಅಪಾರ್ಚುನಿಟೀಸ್ ಮತ್ತು ಥ್ರೆಟ್ಸ್. ಈ ವಿಚಾರದಲ್ಲಿ ಇರಾನ್ಗೆ ತನ್ನ ಶಕ್ತಿ ಏನು ಅನ್ನುವಂಥದ್ದು ಗೊತ್ತಿತ್ತು. ಈ ವಿಚಾರದಲ್ಲಿ ತನ್ನ ದೌರ್ಬಲ್ಯ ಏನು ಅನ್ನುವಂಥದ್ದು ಇರಾನ್ಗೆ ಗೊತ್ತಿತ್ತು. ಈ ವಿಚಾರದಲ್ಲಿ ತನಗೆ ಅವಕಾಶಗಳು ಎಲ್ಲಿದೆ ಅನ್ನುವಂಥದ್ದು ಇರಾನ್ಗೆ ಗೊತ್ತಿತ್ತು. ಜೊತೆಗೆ ತನಗೆ ಯಾವ ಬೆದರಿಕೆಗಳಿದೆ ಅನ್ನುವಂಥದ್ದು ಗೊತ್ತಿತ್ತು. ಇವೆಲ್ಲವನ್ನ ಕ್ರೋಢೀಕರಣವನ್ನ ಮಾಡಿಕೊಂಡು ಇರಾನ್ ತನ್ನ ಯುದ್ಧ ನೀತಿ, ರಣನೀತಿಯನ್ನ ಸಿದ್ಧ ಮಾಡ್ಕೊಂಡಿದ್ದು. ಹಾಗಾಗಿನೇ ಗೆರಿಲ್ಲಾ ಯುದ್ಧವನ್ನ ಅನುಸರಿಸಿದ್ದು. ನೀವು ಒಂದೇ ಕಡೆಗೆ ಹೋಗಿ, ಈಗ ಅಮೆರಿಕ ಅಲ್ಲಿ ಮಾಡ್ಕೊಂಡಿತ್ತಲ್ಲ ಗಲ್ಫ್ ರಾಷ್ಟ್ರಗಳಲ್ಲೆಲ್ಲ, ಇಲ್ಲಿ ಒಂದು ವಾಯುನೆಲೆ, ಅಲ್ಲೊಂದು ವಾಯುನೆಲೆ ಎಲ್ಲ ಮಾಡಿಕೊಂಡು ಎಲ್ಲ ಶಸ್ತ್ರಾಸ್ತ್ರಗಳು ಹೊಡೆದಾಕು ಕೆಲಸ ಮಾಡಿಬಿಡ್ತು. ಬಟ್ ಇರಾನ್ನಲ್ಲಿ ಹಂಗಿಲ್ಲ. ನಾನು ಆವಾಗ ಆರಂಭದಲ್ಲೂ ಕೂಡ ಹೇಳಿದ್ದೆ, ಅವತ್ತು 31 ಪ್ರಾಂತ್ಯಗಳಲ್ಲಿ 27 ಪ್ರಾಂತ್ಯಗಳಲ್ಲಿ ತನ್ನ ಸೇನಾ ಅಧಿಕಾರಿಗಳನ್ನು ಸ್ಥಾಪನೆ ಮಾಡಿದ್ದು. 27 ಪ್ರಾಂತ್ಯಗಳಲ್ಲಿ. ಒಂದು ಪ್ರಾಂತ್ಯ ಹೋಯ್ತಾ, ಇನ್ನೂ 26 ಇದೆ. 10 ಹೋಯ್ತಾ, ಇನ್ನೂ 16 ಇದೆ. ಸೊ ಹೀಗೆ ಪ್ರಾಂತ್ಯಗಳಿಂದ ದಾಳಿಯನ್ನ ಮಾಡ್ತಾ ಇದ್ದ. ಹಾಗಾಗಿ ಇವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ ಇದು ಯುದ್ಧ ನಿಲ್ಲುತ್ತಾ, ನಿಲ್ಸೋಕ್ಕಾಗುತ್ತಾ? ಆರಂಭದಲ್ಲಿ 48 ದಿನ ಟೈಮು, ಅದಾದ ನಂತರ 5 ದಿನ ಟೈಮು, ಈಗ ಮತ್ತೆ 48 ಗಂಟೆ ಟೈಮು. ಏನು ಗಂಟೆಗಳ ಟೈಮ್ ಕೊಡ್ತಾ ಹೋಗ್ತಾ ಇದ್ದಾರೆ. ಬಟ್ ನೋಡಿ ಹೇಗಿದೆ, ಅಮೆರಿಕ ಕಾಸ್ಟ್ಲಿ ವೆಪನ್ಸ್ಗಳನ್ನು, ದುಬಾರಿ ವೆಪನ್ಸ್ಗಳನ್ನು ಬಳಕೆ ಮಾಡಿಕೊಳ್ತು. ಆದರೆ ಇರಾಕ್ ಮಾತ್ರ 18 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಒಳಗಡೆಗೆ ನಿರ್ಮಾಣವಾಗುವಂಥ ಡ್ರೋನ್ಗಳನ್ನು ಬಳಕೆ ಮಾಡಿಕೊಳ್ಳುತ್ತೆ. ಅವರು ಕೋಟಿಗಟ್ಟಲೆ ದುಡ್ಡು, ಇವರು ಲಕ್ಷದಲ್ಲಿ. ಎಷ್ಟಾಗುತ್ತೆ ಅದರಲ್ಲಿ? ಹೆಂಗೆ ದಾಳಿ ಮಾಡುತ್ತೆ? ಸೊ ಯುದ್ಧ ರಣತಂತ್ರಗಳು ಈಗ ಒಂದಿಷ್ಟು ಬದಲಾವಣೆ ಆಗಿದೆ. ಇದಿನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ನಷ್ಟವಂತೂ ಬಹುದೊಡ್ಡದಾಗಿ ಅಂತೂ ಆಗಿದೆ. ರೈಟ್. ಪಶ್ಚಿಮ ಏಷ್ಯಾ ಯುದ್ಧ ಈಗ ತಾರಕಕ್ಕೇರ್ತಾ ಇದೆ. ದಿನೇ ದಿನೇ ಘೋರ ಹಂತವನ್ನು ಪಡ್ಕೋತಾ ಇದೆ. ಈ ಯುದ್ಧದಲ್ಲಿ ಇರಾನ್ ಅಮೆರಿಕದ ಜಂಘಾಬಲವನ್ನೇ ಅಡಗಿಸ್ಬಿಟ್ಟಿದೆ. ಕಳೆದ 2 ದಿವಸದಿಂದ ಇರಾನ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಎಸ್ಪೆಷಲಿ ನಿನ್ನೆ ಮತ್ತು ಮೊನ್ನೆ ಅಮೆರಿಕದ ಪ್ರಮುಖ ಫೈಟರ್ ಜೆಟ್ಗಳನ್ನು ಇರಾನ್ ಕ್ಷಣಾರ್ಧದಲ್ಲಿ ಹೊಡೆದುರುಳಿಸಿದೆ. ಒಂದೇ ದಿನದಲ್ಲಿ ಅಮೆರಿಕದ 2 ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸಿದೆ. 2 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳಿಗೆ ಹಾನಿಯಾಗಿದೆ. F-15E ಸ್ಟ್ರೈಕ್ ಈಗಲ್ ಮತ್ತು A-10 ವಾರ್ಥಾಗ್ ಇರಾನ್ ಹೊಡೆದುರುಳಿಸಿರ್ತಕ್ಕಂಥದ್ದು. ಅದರಲ್ಲಿದ್ದ 2 ಸಿಬ್ಬಂದಿಯಲ್ಲಿ ಒಬ್ಬರನ್ನು ರಕ್ಷಿಸಲಾಗಿದ್ದು, ಇನ್ನೊಬ್ಬರು ನಾಪತ್ತೆಯಾಗಿದ್ದಾರೆ. ಕಾಣೆಯಾಗಿರುವ ಪೈಲಟ್ಗಾಗಿ ಅಮೆರಿಕ ಶೋಧ ಆರಂಭ ಮಾಡಿದೆ. ನಮ್ಮ ರಕ್ಷಣಾ ವ್ಯವಸ್ಥೆ ಮತ್ತೊಂದು F-35 ಶತ್ರು ವಿಮಾನವನ್ನು ಹೊಡೆದುರುಳಿಸಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ಇರಾನ್ ವಿರುದ್ಧ ನಡೆಸ್ತಾ ಇರೋ ಯುದ್ಧದಲ್ಲಿ ಗೆದ್ದೇ ಬಿಟ್ವಿ ಅಂದ್ಕೊಳ್ತಾ ಇರಬೇಕಾದ್ರೆ ಅಮೆರಿಕಾಗೆ ಇದು ದೊಡ್ಡ ಹಿನ್ನಡೆ. ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿರುವ ಇರಾನ್ ವಿರುದ್ಧ ಪ್ರತಿದಾಳಿ ನಡೆಸೋದಾಗಿ ಅಮೆರಿಕ ಗುಡುಗಿದೆ. ಯುದ್ಧದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಪ್ರಾಬಲ್ಯ ಸಾಧಿಸಿದೆ ಎಂದುಕೊಂಡಿದ್ದ ಟ್ರಂಪ್ಗೆ ಮುಜುಗರ ಉಂಟಾಗಿದೆ. ಮತ್ತೆ ಮಾತುಕತೆ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಈ ದಾಳಿಗಳು ನಡೀತಾ ಇರುವ ರಾಜತಾಂತ್ರಿಕ ಮಾತುಕತೆಗಳ ಮೇಲೆ ಪರಿಣಾಮಗಳು ಬೀರೋದಿಲ್ಲ ಅಂತ ಹೇಳಿದ್ದಾರೆ. ಈ ಯುದ್ಧದಲ್ಲಿ ಅಮೆರಿಕ ಏನೆಲ್ಲ ಕಳ್ಕೊಂಡಿದೆ ಅಂತ ಒಂದು ಕ್ವಿಕ್ ಆಗಿ ನೋಡ್ಬೋಣ. ಏನು ಕಳ್ಕೊಂಡಿದೆ? F-15 ಬೆಲೆ $90 ಮಿಲಿಯನ್, F-15E ಸ್ಟ್ರೈಕ್ ಈಗಲ್ ಅದು $65 ಮಿಲಿಯನ್, F-16 $70 ಮಿಲಿಯನ್, KC-135 ಮಿಲಿಯನ್, F-35 ಸ್ಟೆಲ್ತ್ $109 ಮಿಲಿಯನ್. ಅದನ್ನೇ ಹೇಳ್ತಾ ಇದ್ದೀವಿ, ಎಲ್ಲ ಕೋಟಿ ಲೆಕ್ಕದಲ್ಲಿರುವಂಥದ್ದು. ಇರಾನ್ ಬಳಕೆ ಮಾಡ್ತಾ ಇದ್ದಿದ್ದು ಲಕ್ಷಗಳಲ್ಲಿರುವಂಥ ಲೆಕ್ಕಗಳಲ್ಲಿ. ಸೊ UH-60 ಬ್ಲ್ಯಾಕ್ ಹಾಕ್ $30 ಮಿಲಿಯನ್, HC-130J $100 ಮಿಲಿಯನ್. ಸೊ CH-47 ಚಿನಾಕ್ ಹೆಲಿಕಾಪ್ಟರ್ ಅದು, ಸೊ $1 ಮಿಲಿಯನ್, $40 ಮಿಲಿಯನ್. A-10 ವಾರ್ಥಾಗ್ $18.8 ಮಿಲಿಯನ್ ಅನ್ನು ಬಳಕೆ ಮಾಡಿದ್ದು. ಇಷ್ಟೆಲ್ಲ ನಷ್ಟವನ್ನು ಅಮೆರಿಕ ಅನುಭವಿಸ್ತಾ ಇದೆ. ಇದಕ್ಕೆ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇರಾನ್ ತನ್ನ ಜಾಗದಲ್ಲಿ ಏನು ವೀಕ್ನೆಸ್ ಅನ್ನುವಂಥದ್ದು ಅದಕ್ಕೆ ಗೊತ್ತಿದ್ದಿದ್ದು. ಸೊ ಹಾಗಾಗಿ ಅದರ ಹತ್ರ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಡ್ರೋನ್ಗಳೇ ಅದರ ಶಕ್ತಿಯಾಗಿ ಇಟ್ಕೊಂಡಿದ್ದು. ಬಟ್ ಅದಕ್ಕೆ ವೆಪನ್ ಆಗಿ ನಿಂತ್ಕೊಂಡಿದ್ದು
ಪರಮಾಣುವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಅದನ್ನೇ ಇವ್ರು ಬ್ರೇಕ್ ಹಾಕ್ತಾ ಇದ್ದೀರಾ. ಸೊ ಹಾಗಾಗಿ ಓಕೆ, ನಾನು ಹಾರ್ಮುಜನ್ನೇ ನನ್ನ ಪರಮಾಣು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತೀನಿ, ನಿಮಗೆಲ್ಲ ಬಿಸಿ ಮುಟ್ಟಿಸ್ತೀನಿ ಅನ್ನೋ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ಅಣುಬಾಂಬ್ ರೆಡಿ ಮಾಡಿ ಒಂದು ಕಡೆಗೆ ಹಾಕಿದ್ರೆ ಒಂದು ಜಾಗದಲ್ಲಿ ಆಗೋಗಿರೋದು. ಆದರೆ ಈಗ ಇಡೀ ಪ್ರಪಂಚದಲ್ಲೇ ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡೋ ರೀತಿಯಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಇರಾನ್ ಹೊಂದಿತ್ತು. ಅದಾದ ನಂತರ ಎರಡನೇ ಸ್ಟ್ರಾಟಜಿಯನ್ನು ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ತು. ಗಲ್ಫ್ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕಾಗೆ ಏನು ಶಕ್ತಿ ಬಲ ಅಂತಂದರೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂಥ ನನ್ನ ಸೇನಾ ನೆಲೆಗಳ ಮೂಲಕವಾಗಿ ನಾನು ದಾಳಿ ಮಾಡ್ಬೋದು ಅಂತೇಳಿ ಅದನ್ನೇ ಮೊದಲು ಹೊಡೆದು ಹಾಕುವಂಥ ಕೆಲಸ ಮಾಡ್ತು. ಹಾಗಾಗಿ ರಣನೀತಿಯನ್ನು ಬ್ಯೂಟಿಫುಲ್ ಆಗಿ ಮಾಡ್ತು. ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ ಅರವಿಂದ್, ಅಮೆರಿಕಾದ ಶಸ್ತ್ರಾಸ್ತ್ರಗಳು ಹಾಗಿದ್ದಾಗ ಏನು ಇಲ್ವಾ? ಯಾಕೆಂದರೆ ಅಮೆರಿಕ ಟೆಕ್ನಾಲಜಿ ಈಗ ಹೊಸದಾಗಿ ಅಪ್ಗ್ರೇಡ್ ಆಗಿರುವಂಥದ್ದು, ಇರಾನ್ ಬಳಿ ಇರುವಂಥದ್ದೆಲ್ಲ ಹಳೆಯದು. ಹಾಗಿದ್ದಾಗಲೂ ಕೂಡ ತನ್ನ ಹಳೆಯ ಶಸ್ತ್ರಾಸ್ತ್ರಗಳ ಮೂಲಕವಾಗಿ ಅಮೆರಿಕಾದ ಈಗಿರುವಂಥ ದೊಡ್ಡ ದೊಡ್ಡ ಅಪ್ಗ್ರೇಡೆಡ್ ವೆಪನ್ಸ್ಗಳನ್ನೆಲ್ಲ ಹೊಡೆದು ಹಾಕುವಂಥ ಮಟ್ಟಿಗೆ ಹೋಗಿ ತಲುಪ್ತಾ ಇದೆ ಅಂತಂದ್ರೆ ಅಮೆರಿಕಾದ ಶಸ್ತ್ರಾಸ್ತ್ರಗಳ ಕಥೆ ಏನು ಅನ್ನುವಂಥ ಇವತ್ತು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಇವತ್ತು ಪರ್ಟಿಕ್ಯುಲರ್ ಆಗಿ ತುಂಬಾ ಡಿಬೇಟ್ ಆಗ್ತಾ ಇರೋದು ವಿಚಾರ ಏನಂದ್ರೆ, ಅಮೆರಿಕಾದ ಯುದ್ಧ ವಿಮಾನಗಳು ಫೈಟರ್ ಜೆಟ್ಗಳಿದೆಯಲ್ಲ, ಇದರ ತಾಕತ್ ಏನು ಅಂದರೆ ಜಗತ್ತಿನ ಯಾವ ದೇಶದ ವಾಯು ಪ್ರದೇಶದಲ್ಲಿ ಅದು ಹಾರಾಡಿದ್ರು ಕೂಡ ಆ ದೇಶದ ರಾಡಾರ್ ಸಂಪರ್ಕಕ್ಕೆ ಅದು ಬರಲ್ಲ. ಆ ತಾಕತ್ತಿದೆ, ಬೇರೆ ದೇಶಗಳ ಫೈಟರ್ ಜೆಟ್ಗಳಿಗಿಂತ ಆ ತಾಕತ್ತಿದೆ. ಹಾಗಾದ್ರೆ ಫಿಫ್ತ್ ಜನರೇಷನ್ ಇರುವಂತ ಏರ್ಕ್ರಾಫ್ಟ್. ಹಾಗಾದ್ರೆ ಇರಾನ್ ಹೆಂಗ್ ಹೊಡೆದಾಕ್ತು? ಇದು ಪ್ರಶ್ನೆ. ಇರಾನ್ ಹೆಂಗ್ ಹೊಡೆದಾಕ್ತು? ಅದಕ್ಕೆ ಇರಾನ್ ಅವರು ತಮ್ಮ ದೇಶದಲ್ಲಿ ರಾಡಾರ್ ವ್ಯವಸ್ಥೆ ಇದೆಯಂತೆ, ರಾಡಾರ್ ವ್ಯವಸ್ಥೆಯನ್ನು ನಂಬಿಕೊಂಡಿಲ್ಲ. ಅವರು ಇನ್ನೊಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಏನು ಅದು ಅಂತಂದ್ರೆ IR ಟೆಕ್ನಾಲಜಿ ಅಂತಂದ್ಬಿಟ್ಟು, ಇನ್ಫ್ರಾರೆಡ್ ಟೆಕ್ನಾಲಜಿ ಅಂತಂದ್ಬಿಟ್ಟು. ರಾಡಾರ್ ಹೇಗೆ ಅಂತಂದ್ರೆ ವಾಯು ನೆಲೆಯಲ್ಲಿ ಓಡಾಡ್ತಿರ್ತಕ್ಕಂಥ ಫೈಟರ್ ಜೆಟ್ನ ಮೂವ್ಮೆಂಟ್ಗಳು ಏನಿರುತ್ತೆ, ಅದ್ರ ಮೂವ್ಮೆಂಟ್, ಬರೀ ಮೂವ್ಮೆಂಟ್, ಆ ಸಿಗ್ನಲ್ಗಳನ್ನು ತಗೊಂಡು ಹೇಳುತ್ತೆ, ನೋಡಿ ಇಲ್ಲಿ ಬರ್ತಾ ಇದೆ, ಇದನ್ನು ಹೊಡಿಬೇಕು ಅಂತಂದ್ಬಿಟ್ಟು. ಇನ್ಫ್ರಾರೆಡ್ ಹಾಗಲ್ವಂತೆ, ಅದು ಮೂವ್ಮೆಂಟ್ ಲೆಕ್ಕಾಚಾರ ತಗೊಳ್ಳಲ್ವಂತೆ. ಆ ಫೈಟರ್ ಜೆಟ್ ಹೊರಸೂಸುವ ಗ್ಯಾಸ್ ಅಂದರೆ ನಿಮಗೆ ಅದು ಹೋಗಬೇಕಾದ್ರೆ ಅದು ಹೊಗೆ ಬರುತ್ತಲ್ಲ, ಆ ಹೊಗೆಯನ್ನು ಅದು ಕಾನ್ಸಂಟ್ರೇಟ್ ಮಾಡಿ ಘನೀಕರಿಸುತ್ತಂತೆ. ಆ ಹೊಗೆಯ ಮುಖಾಂತರ ಅದು ಬಿಡ್ತಾ ಇರೋ ಹೊಗೆಯಿಂದ ಅದು ಸಿಗ್ನಲ್ ಕೊಡುತ್ತಂತೆ. ಈಗ ಇವರೆಲ್ಲ ಹೊಡೆದಾಕ್ತಿದಾರಲ್ಲ F-15, 15E, ಇದರ ಹೊಗೆಯ ಆಧಾರದ ಮೇಲೆ IR ಟೆಕ್ನಾಲಜಿಯಿಂದ ಇರಾನ್ ಅವರು ಹೊಡೆದಾಕಿದ್ದಾರೆ. ಇದು ಈ ಟೆಕ್ನಾಲಜಿ ಇಲ್ಲಿ ತನಕ ಡಿಕ್ಲೇರ್ ಮಾಡ್ಕೊಂಡಿರೋ ಕಂಟ್ರಿಗಳ ಪ್ರಕಾರ ರಷ್ಯಾ ಬಳಿ ಮಾತ್ರ ಇರೋದು, ನಾಟ್ ಇವನ್ ಅಮೆರಿಕ. ಸೊ ಫ್ರೆಂಡ್ ಆಫ್ ರಷ್ಯಾ ಅಲ್ವಾ? ಇವತ್ತು ಡಿಬೇಟ್ ಆಗ್ತಿರೋ ವಿಚಾರ ಇದು. ಓಕೆ, ಎಸ್. ಇನ್ನು ಎಲ್ಲರೂ ತಲೆಬಾಗಲೇಬೇಕು ಅನ್ನುವಂತಹ ಅಮೆರಿಕದ ಅಹಮ್ಮಿನ ಕೋಟೆ ಈಗ ಕುಸಿದು ಬಿದ್ದಂತಿದೆ. ಯುದ್ಧದಲ್ಲಿ ಇರಾನ್ ಒಡ್ಡುತ್ತಿರುವಂತಹ ಪ್ರತಿರೋಧಕ್ಕೆ ದೊಡ್ಡಣ್ಣ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಈ ನಡುವೆ ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮದ ಮಾತುಕತೆಯ ಮೇಜಿಗೆ ಕರೆದಿತ್ತು. ಆದರೆ ಅದಕ್ಕೂ ಕೂಡ ಇರಾನ್ ಸೊಪ್ಪು ಹಾಕಿಲ್ಲ. ನಾವು ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆ ಕೂರೋಕ್ ಸಿದ್ಧ ಇಲ್ಲ, ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಇರಾನ್ಗೆ ಒಪ್ಪಿಗೆ ಇಲ್ಲ ಅಂತ ಕಡ್ಡಿ ಮುರಿದಂತ ಹೇಳ್ಬಿಟ್ಟಿದೆ ಇರಾನ್. ಮಾತುಕತೆ ನಡೆಸೋದ್ರಲ್ಲಿ ಪಾಕಿಸ್ತಾನ ವಿಫಲವಾದ ಬೆನ್ನಲ್ಲೇ ಟರ್ಕಿ ಹಾಗೂ ಈಜಿಪ್ಟ್ ಸಮಸ್ಯೆ ನಿವಾರಣೆಯ ಪ್ರಯತ್ನವನ್ನು ಈಗ ಆರಂಭ ಮಾಡಿವೆ. ಇತ್ತ 36ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಮಿಸೈಲ್ ಡ್ರೋನ್ಗಳ ಸುರಿಮಳೆಯಾಗಿದೆ. ಇಸ್ರೇಲ್ ಟೆಹರಾನ್ನ IRGC ವಾಯುರಕ್ಷಣಾ ಸ್ಥಾನಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳು ಮತ್ತು ಶಸ್ತ್ರಾಸ್ತ್ರ ಸಂಶೋಧನಾ ಸೌಲಭ್ಯಗಳು ಸೇರಿದಂತೆ ಹಲವು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ. ಇಸ್ಫಹಾನ್ನಲ್ಲಿ ರೆಡ್ ಕ್ರೆಸೆಂಟ್ ವರ್ಕರ್ ಬಲಿಯಾಗಿದ್ದಾನೆ. ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದಿರುವ ಹೆಜ್ಬುಲ್ಲಾ ಉತ್ತರ ಇಸ್ರೇಲ್ನ ನಹರಿಯಾ ನಗರದಲ್ಲಿರುವಂಥ ಸೇನೆಯ ಲಿಮನ್ ಬ್ಯಾರೆಕ್ಗಳ ಮೇಲೆ ದಾಳಿಯನ್ನು ಮಾಡಿದೆ. ಇತ್ತ ಅಬುಧಾಬಿ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ಕ್ಷಿಪಣಿ ಅವಶೇಷಗಳು ಟ್ಯಾಂಕ್ಗೆ ಬಡಿದ ಕಾರಣ 5 ಭಾರತೀಯರು ಹಾಗೂ 7 ನೇಪಾಳಿಗರು ಗಾಯಗೊಂಡಿದ್ದಾರೆ. ಇನ್ನು ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತೆ. ದಾಳಿಯ ಬೆನ್ನಲ್ಲೇ UAE ತನ್ನ ಅನಿಲ ಉತ್ಪಾದನಾ ವಲಯಗಳಲ್ಲಿ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿದೆ. ಅಬುಧಾಬಿ ಮೇಲಿನ ದಾಳಿ ಬೆನ್ನಲ್ಲೇ ಇರಾನ್ ಕುವೈತ್ನ ಮೀನಾ ಅಲ್ ಅಹಮದಿ ತೈಲ ಸಂಸ್ಕರಣಾ ಘಟಕದ ಮೇಲೂ ಕೂಡ ದಾಳಿಯನ್ನು ಮಾಡಿದೆ. ಜೊತೆಗೆ ನಿರ್ವಲೀಕರಣದ ಘಟಕದ ಮೇಲೆಯೂ ಕೂಡ ದಾಳಿ ಇಟ್ಟಿದ್ದು ಭಾರೀ ಮಟ್ಟದ ಹಾನಿಗಳು ಸಂಭವಿಸಿವೆ. ಇನ್ನು ಅಮೆರಿಕ ಮತ್ತು ನ್ಯಾಟೋ ಒಕ್ಕೂಟದ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಿದ ಬೆನ್ನಲ್ಲೇ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಟ್ರಂಪ್ ಭೇಟಿಗೆ ಮುಂದಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಒಂದೇ ಒಂದು ದೊಡ್ಡ ಭಯ ಇವಾಗ ಎಲ್ರಿಗೂ ಕಾಡ್ತಾ ಇರೋದು, ಇವೆಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವರು ತೈಲ ಘಟಕಗಳು, ಸಂಸ್ಕರಣಾ ಘಟಕಗಳ ಮೇಲೆಲ್ಲ ದಾಳಿ ಆಗ್ತಾ ಇದೆಯಲ್ಲ, ಅದು ಡೇ ಒಂದಿನ ನಡ್ಕೊಂಡ್ಬಂದಿದೆ. ಕೊಲ್ಲಿ ರಾಷ್ಟ್ರಗಳಿಗೆ, ಪ್ರಮುಖವಾಗಿ ಇಡೀ ಕೊಲ್ಲಿ ರಾಷ್ಟ್ರಗಳಿಗೆ ಕುಡಿಯುವ ನೀರು ಸಪ್ಲೈ ಆಗ್ತಕ್ಕಂಥದ್ದು ಆ ಉಪ್ಪು ನೀರು ಸಂಸ್ಕರಣಾ ಘಟಕಗಳು. ಯಾಕೆಂದ್ರೆ ಅವೆಲ್ಲ ಅಲ್ಲೇನಾದರೂ ದೊಡ್ಡ ಮಟ್ಟದ ದಾಳಿಯನ್ನು ಇರಾನ್ ಮಾಡಿಬಿಟ್ರೆ ಆ ಕೊಲ್ಲಿ ರಾಷ್ಟ್ರಗಳ ಜನತೆಗೇನೆ ಕುಡಿಯೋ ನೀರಿರೋದಿಲ್ಲ. ಕರೆಕ್ಟ್. ಸೊ ಇದೊಂದು ದೊಡ್ಡ ಹೆದರಿಕೆ ಆ ದೇಶಗಳಲ್ಲಿ ಕಾಡ್ತಾ ಇದೆ. ಹೌದು. ಆ ಥರದ್ದೇನಾದರೂ ಇರಾನ್ ನಿರ್ಧಾರಕ್ಕೆ ಬಂದ್ಬಿಟ್ರೆ, ಈಗ ಅಮೆರಿಕದವ್ರು 48 ಗಂಟೆ ಟೈಮ್ ಕೊಟ್ಟಿದ್ದಾರೆ, ನಿಮ್ಮ ವಿದ್ಯುತ್ ಸ್ಥಾವರಗಳನ್ನ ನಾವು ಟಾರ್ಗೆಟ್ ಮಾಡಿ ಹೊಡೆದು ಬಿಡ್ತೀವಿ, ನಿಮ್ಮ ಇಡೀ ದೇಶ ಕತ್ಲೈನಲ್ಲಿ ಕೂತ್ಕೊಳ್ಳೋಂಗೆ ಮಾಡಿಬಿಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ರೆ, ನೀವು ಹಂಗೇನಾದ್ರು ಮಾಡಿದ್ರೆ ನಾವು ಕುಡಿಯಕ್ಕೆ ನೀರಿಲ್ದಂಗೆ ಮಾಡಾಕ್ತೀವಿ ಅಂತ ಇವ್ರು ಹೇಳ್ತಾ ಇರೋದು. ಸೊ ಹಾಗಾಗಿ ಅದು ಏನಾಗುತ್ತೆ ಅಂತಕ್ಕಂಥ ಆತಂಕ. ಇನ್ನು
ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಪತರುಗೊಟ್ಟಿರ್ತಕ್ಕಂಥ ಇರಾನ್ ಸೋಲಪ್ಕೊಳ್ಳೋದಕ್ಕೆ ಸುತಾರಾಮ್ ರೆಡಿ ಇಲ್ಲ. ಆ ಧೈರ್ಯವನ್ನು ಮೆಚ್ಚಬೇಕು ಎಲ್ಲರೂ ಕೂಡ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಿಂದ ಧ್ವಂಸಗೊಂಡಿದ್ದ ಭೂಗತ ಕ್ಷಿಪಣಿ ಬಂಕರ್ಗಳನ್ನು ಇರಾನ್ ಆಗಲೇ ದುರಸ್ತಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೆ. ಆದಷ್ಟು ಬೇಗ ರಿಪೇರಿ ಮಾಡ್ಕೋತೀವಿ ಅಂತ. ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಅವುಗಳನ್ನ ಮತ್ತೆ ಕಾರ್ಯಾಚರಣೆಗೆ ಸಜ್ಜುಗೊಳಿಸಲಾಗ್ತಾ ಇದೆ ಅಂತ ವರದಿ ಕೂಡ ಆಗಿದೆ. ಇರಾನ್ ಬಳಿ ಇನ್ನೂ ದೊಡ್ಡ ಪ್ರಮಾಣದ ಕ್ಷಿಪಣಿಗಳು ಮತ್ತು ಸಂಚಾರಿ ಲಾಂಚರ್ಗಳು ಇದೆ ಅಂತಕ್ಕಂಥದ್ದು ಕೂಡ ತಿಳಿದು ಬಂದಿದೆ. ಇರಾನ್ ವಿರುದ್ಧ ನಡೆಸ್ತಾ ಇರುವ ಯುದ್ಧದಲ್ಲಿ ಗಣನೀಯ ಪ್ರಗತಿ ಸಾಧಿಸಲಾಗಿದೆ ಅಂತ ಪೆಂಟಗನ್ ಮತ್ತು ಶ್ವೇತಭವನ ಪ್ರತಿಪಾದಿಸ್ತಾ ಇವೆ. 5 ವಾರದ ಗಡಿ ದಾಟಿ ಸಾಗ್ತಾ ಇರುವ ಯುದ್ಧದಲ್ಲಿ ಇರಾನ್ 11,000 ಗುರಿಗಳ ಮೇಲೆ ದಾಳಿ ನಡೆಸಿದೆ ಅಂತ ಪೆಂಟಗನ್ ಹೇಳಿತ್ತು. ಆದರೆ ಈ ಯುದ್ಧದ ಪ್ರಮುಖ ಗುರಿಯಾದ ಇರಾನ್ನ ಕ್ಷಿಪಣಿ ಸಾಮರ್ಥ್ಯವನ್ನು ನಾಶಪಡಿಸುವಲ್ಲಿ ಅಮೆರಿಕ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಎಂಬ ಬಗ್ಗೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಅನುಮಾನ ಮೂಡಿಸಿದೆ. ಇರಾನ್ ಬಳಿ ಬಾಕಿ ಉಳಿದಿರುವ ಲಾಂಚರ್ಗಳ ಸಂಖ್ಯೆಯನ್ನು ಗುಪ್ತಚರ ಸಂಸ್ಥೆಗಳು ನಿಖರವಾಗಿ ಅಂದಾಜು ಮಾಡಿಲ್ಲ. ಆದರೆ ತನ್ನಲ್ಲಿರುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಲಾಂಚರ್ಗಳನ್ನು ಬಳಸಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಇರಾನ್ ಇನ್ನೂ ಹೊಂದಿದೆ ಅಂತ ಹೇಳಿರೋದು ಅಮೆರಿಕದ ಇಂಟೆಲಿಜೆನ್ಸ್ ಅವರು ಅಂದಾಜನ್ನು ಮಾಡಿದ್ದಾರೆ. ಒಂದು ರಿಪೋರ್ಟ್ ಹೋಗಿದೆಯಂತೆ ಅರುಣ್ ಟ್ರಂಪ್ಗೆ, ಅಮೆರಿಕ ಇಂಟೆಲಿಜೆನ್ಸ್ ಅವರಿಂದಾನೆ. ಅವ್ರು ಹೇಳಿದಾರಂತೆ ಇರಾನ್ಗೆ 6 ತಿಂಗಳು ಇನ್ನೂ ಯುದ್ಧ ಮಾಡೋ ಶಕ್ತಿ ಇದೆ ಅಂತ. ಇದೆ, 6 ತಿಂಗಳು ಯುದ್ಧ ಮಾಡೋ ಶಕ್ತಿ ಇದೆ ಅಂತ. ಇದರಿಂದನೇ ಈಗ ಇಷ್ಟೆಲ್ಲ ಫೈಟರ್ ಜೆಟ್ಗಳನ್ನ ಕಳ್ಕೊಂಡಿದ್ರು ಕೂಡ ಟ್ರಂಪ್ ಹೇಳಿರೋದೇನು ಗೊತ್ತಾ, ಅದ್ರ ಪಾಡ್ಗದು ನಾವು ಮಾತುಕತೆ ಆಡ್ತೀವಿ ಅಂತ. ಅಂದರೆ ಗೋಗರಿತಾ ಇದ್ದಾರೆ ಮಾತುಕತೆಗೆ ಬನ್ನಿ ಬನ್ನಿ ಅಂತ. ಅದು ಪ್ರೆಷರ್ ಇದೆ ಅಮೆರಿಕದ ಮೇಲೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಬಟ್ ಇರಾನ್ಗೆ ರಷ್ಯಾ ಮತ್ತು ಚೈನಾದ ಸಪೋರ್ಟ್ ಇದ್ದೇ ಇದೆ. ಖಂಡಿತ ಆ 2 ಸಪೋರ್ಟ್ ಇಲ್ದೇನೆ ಇರಾನ್ ಈ ರೀತಿಯಾಗಿ ಆಡಕ್ಕಾಗ್ತಿರ್ಲಿಲ್ಲ. ಆಮೇಲೆ ಏನು ಅಂತಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ತಯಾರಿಯನ್ನ ಮಾಡ್ಕೊಂಡಿತ್ತು. ಯಾವಾಗ ಅಂತಂದ್ರೆ ಇರಾಕ್ ಯುದ್ಧ ಆಯ್ತಲ್ಲ 80ರಲ್ಲಿ, 1980 ಅದರಲ್ಲಿ, ಆ ಯುದ್ಧದ ನಂತರ ತನಗೆ ಏನು ಸಮಸ್ಯೆ ಇದೆ ಅನ್ನೋದನ್ನ ತಾನೇ ರೆಡಿ ಮಾಡಿಕೊಂಡು ಈ ಯುದ್ಧಗಳ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದೆ. ಶಸ್ತ್ರಾಸ್ತ್ರಗಳನ್ನ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಡ್ರೋನ್ಗಳ ಹೆಚ್ಚಿನ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಂಡು ತನ್ನ ತಾಕತ್ತನ್ನು ಅವ್ರು ರಹಸ್ಯವಾಗಿ ಇಟ್ಕೊಂಡು. ಎಕ್ಸಾಕ್ಟ್ಲಿ, ಎಸ್. ಬಟ್ ಒಂದು ಕೊನೆಯದಾಗಿ ಹೇಳ್ತೀನಿ, ಶಿಯಾ ಮುಸ್ಲಿಮರಲ್ಲಿರುವಂತಹ ಈ ಕುರ್ಬಾನಿ ಮತ್ತು ಶಹಾದತ್ ಅಂತ ಹೇಳ್ತಾರೆ, ತ್ಯಾಗ ಮತ್ತು ಬಲಿದಾನ, ಆ ವಿಚಾರದಲ್ಲಿ ಅವರು ಬಹಳ ಮುಂದೆ. ನೀವು ನೋಡಿರ್ಬೋದು ಅವ್ರ ಹಬ್ಬಗಳಲ್ಲಿ ಒಡ್ಕೊಳ್ಳೋದನ್ನೆಲ್ಲ ತ್ಯಾಗ ಮತ್ತು ಬಲಿದಾನಕ್ಕೆ. ಹಾಗಾಗಿ ಅವರು ಹಠಕ್ಕೆ ಬಿದ್ದಂಗಿದೆ, ಧರ್ಮ ಯುದ್ಧದ ರೀತಿಯಲ್ಲಿ ನಡೀತಾ ಇದ್ದಂಗಿದೆ. ತಮ್ಮ ಪರಂಪರೆಯನ್ನು, ಶಿಯಾ ಮುಸ್ಲಿಮರ ಪರಂಪರೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ಪ್ರಪಂಚದಲ್ಲಿರುವಂಥ ಅತಿ ಹೆಚ್ಚು ಶಿಯಾ ಮುಸ್ಲಿಮರು ಇಲ್ಲೇ ಇರೋದು. ಆ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವ ವಿಕೋಪಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಕಾರಣ ಯಾರ ಮಾತನ್ನು ಕೂಡ ಅವ್ರು ಕೇಳ್ತಾ ಇಲ್ಲ.